ವಾರ್ತೆಯ ಮುಖ್ಯಾಂಶಗಳು. ನ್ಯಾಯಾಧೀಶ ಗಣೇಶ್ ಎನ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ನಗರಸಭೆ ಮತ್ತು ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಅನಧಿಕೃತ ಅಂಗಡಿಗಳ ತೆರವು ಕಾರ್ಯಾಚರಣೆ. ಗೋಕರ್ಣದಲ್ಲಿ ಡಿಜಿಟಲ್ ಪೊಲೀಸ್ ವ್ಯವಸ್ಥೆ. ಎಸ್ಪಿ ನಾರಾಯಣ್. ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ ವಿತರಿಸಿದ ಗಣಪತಿ ಉಳ್ವೇಕರ್. ಮಳಲಿ ಗ್ರಾಮದಲ್ಲಿ ದುಡಿಯೋಣು ಬಾ ಅಭಿಯಾನ. ಶಿರಸಿ ಮೂಲದ ನ್ಯಾಯವಾದಿ ಲೇಖಕಿ ಅನುಪಮ ಹೆಗಡೆ ಅವರಿಗೆ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ. ಕಾರವಾರದಲ್ಲಿ ನಡೆದ ಎನ್ಸಿಸಿಯ ವಾರ್ಷಿಕ ತರಬೇತಿ ಶಿಬಿರದಲ್ಲಿ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಎನ್ಸಿಸಿ ಕೆಡೆಟ್ಗಳು ಪಾಲ್ಗೊಂಡು ಚಾಂಪಿಯನ್ಶಿಪ್ ತಮ್ಮದಾಗಿಸಿಕೊಂಡರು. ಮೇ 14ರಂದು ನಗರದ ವಕೀಲರ ಸಂಘದಲ್ಲಿ ಬೀಳ್ಕೊಡುಗೆ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. 3 ವರ್ಷ 8 ತಿಂಗಳ ಕಾಲ ಕಲಘಟಗಿ ನ್ಯಾಯಾಲಯದಲ್ಲಿ ಕಿರಿಯ ದಿವಾಣಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ನ್ಯಾಯಾಧೀಶ ಗಣೇಶ್ ಎನ್ ಅವರಿಗೆ ಗೌರಿಬಿದನೂರು ನ್ಯಾಯಾಲಯಕ್ಕೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕಲಘಟಗಿ ವಕೀಲರ ಸಂಘದ ವತಿಯಿಂದ ಬುಧವಾರ ಅವರಿಗೆ ಬೀಳ್ಕೊಡಲಾಯಿತು. ನಂತರ ಮಾತನಾಡಿದ ಅವರು, ನಮ್ಮದು 37 ಜನ ಇರತಕ್ಕಂತಹ ಕುಟುಂಬ. ಅನಿವಾರ್ಯ ಕಾರಣಗಳಿಂದ ಪಿಯುಸಿ ಮುಗಿಸಿದ ಮೇಲೆ ಕೃಷಿಯಲ್ಲಿ ನಾನು ಕೆಲಸ ಮಾಡುತ್ತಿದ್ದೆ. ತದನಂತರ ನನಗೆ ಕೃಷಿಯಲ್ಲಿ ಆಸಕ್ತಿ ಕಡಿಮೆಯಾಗಿ ಇನ್ನಷ್ಟು ಓದಬೇಕೆಂಬ ಆಸೆ ನನಗೆ ಬಂದಿತು. ಆಗ ನಾನು ನನ್ನ ತಾಯಿಗೆ ಇನ್ನೂ ಓದಬೇಕು, ಅದಕ್ಕೆ ನಿನ್ನ ಸಹಾಯ ಬೇಕು ಎಂದು ಹೇಳಿದೆ. ಆಗ ನಮ್ಮ ತಾಯಿ, ಆಯಿತು ಮಗ, ನೀನು ಓದು ಎಂದು ಹೇಳಿ ನಮ್ಮ ಕುಟುಂಬದಿಂದ ಬೇರ್ಪಟ್ಟು ನಮ್ಮ ತಾಯಿ ನಮ್ಮನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಕಷ್ಟಪಟ್ಟು ನನ್ನನ್ನು ಓದಿಸಿದರು. ಅದೇ ರೀತಿ ನಾನು STD ಬೂತ್ಗಳಲ್ಲಿ ಕೆಲಸ ಮಾಡಿ ಮೆಡಿಕಲ್ ರೆಪ್ರೆಸೆಂಟ್ ಆಗಿ ಕೆಲಸ ಮಾಡಿ ಓದಿದೆ. ಇಂದು ನಾನು ನ್ಯಾಯಾಧೀಶನಾಗಿ ಆಯ್ಕೆಯಾಗಲು ನನ್ನ ತಾಯಿಯೇ ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಘಟಗಿ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ರವೀಂದ್ರ ಹೊನಲೆ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಶಶಿಕಲಾ ಶಿವಣ್ಣನವರ್, ವಕೀಲರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಓಲೇಕಾರ್, ಹಿರಿಯ ವಕೀಲರುಗಳಾದ BB ಪಾಟೀಲ್, ST ತೆಗ್ಗಿಹಳ್ಳಿ, SJ ಸುಂಕದ, MM ಚೆಲವಾದಿ, MG ಚೌಧರಿ, VB ಶಿವನಗೌಡ, RS ಉಡುಪಿ, MS ದನಿಗೊಂಡ, KB ಗುಡಿಹಾಳ, CB ದಾಸ್ತಿಕೊಪ್ಪ, RM ತೋಟಗಂಟಿ, SK ಮಲ್ನಾಡ್, ರಾಕೇಶ್ ಅಗಳವಾಡಿ, SM ಮಳೆಗಾರ, SY ಗುರುಪ್ರಸಾದ್ ಗೌಡ, NM ಇಂಗಳಗಿ, MI ಮೊಗಣ್ಣನವರ್, ಅಲ್ತಾಫ್ ಬುಕ್ಕೀಟಗಾರ, VR ಗಾಣಿಗೇರ, KJ ಕೋಕರೆ, VK ನಡುವಿನಮನಿ, ಶಂಕರ್ ಜಾವೋದ ಮುಂತಾದ ವಕೀಲರು ಉಪಸ್ಥಿತರಿದ್ದರು. ನಾನು ಈ ಮಟ್ಟಿಗೆ ಇಲ್ಲಿ ಇದ್ದೀನಿ ಅಂತಂದರೆ, ಇನ್ನೊಂದು ವೇಳೆ ಏನೋ ಮುಂದಕ್ಕೆ ಏನಾರು ಸ್ವಲ್ಪ ಕೆಲಸ ಮಾಡ್ತೀನಿ ಅಂತಂದರೆ 99% ಅಲ್ಲ 100% ಅವರು ನಮ್ಮ ತಾಯಿಯವರೇ ಕಾರಣ. ಅದಕ್ಕೆ ನಮ್ಮದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ, 37 ಜನ ಇದ್ದಂತಹ ಮನೆ. ನಮ್ಮ ತಂದೆಯವರು ಬೈ ಬರ್ತ್ ಡೆಫ್ ಆ್ಯಂಡ್ ಡಮ್ಮು. ಅವರ ಅದೃಷ್ಟ, ನನ್ನ ತಂದೆಯ ಅದೃಷ್ಟ, ಇಂಥವರು ಹೆಂಡತಿಯಾಗಿ ಸಿಕ್ಕಿದ್ರು. ಹೆಂಗೋ ನಮ್ಮ ತಾಯಿಯವರ ಒಂದು ತವ್ರ ಮನೆಯವರು ಹೆಣ್ಣು ಕೊಟ್ಟುಬಿಟ್ರು ಅವರಿಗೆ. ಸಾಮಾನ್ಯವಾಗಿ ಯಾರೂ ಕೊಡ್ತಿರ್ಲಿಲ್ಲ. ಕಣ್ಣು ಕಿವಿ ಇಲ್ಲ ಬಾಯಿ ಇಲ್ಲ, ಯಾರು ಹೆಣ್ಣು ಕೊಡ್ತಾರೆ? ಆದರೆ ನಮ್ಮ ತಾಯಿಯ ಕಡೆಯವರು ಸ್ವಲ್ಪ ಬಡವರು ಇದ್ದರು ಅಂತೇಳಿ ಅವ್ರನ್ನ ತಂದು ಇಲ್ಲಿಗೆ ಹೆಣ್ಣು ಕೊಟ್ಟರು. 37 ಜನಕ್ಕೆ ಅವರು ಅಲ್ಲಿ 37 ಜನಕ್ಕೆ ಅಡುಗೆ ಮಾಡಿಕೊಂಡು, ಬಾವಿ ಕಡೆ ತೋಟಕ್ಕೆ ಅವರೇ ಊಟ ತೊಗೊಂಡು ಹೋಗಿ ಎಲ್ಲ ಕೆಲಸ ಮಾಡಿಕೊಂಡೆಲ್ಲ ಮಾಡ್ತಾಯಿದ್ರು. ಡಿಸ್ಪ್ಯೂಟ್ ಬಂತು. ನನ್ನನ್ನು ಮತ್ತು ನನ್ನ ತಂಗಿ ಮತ್ತು ತಮ್ಮನ್ನು ಮತ್ತು ನಮ್ಮ ತಂದೆಯವ್ರನ್ನ ಕರ್ಕೊಂಡು ವಲಸೆ ಬಂದುಬಿಟ್ವಿ ನಾವು. ವಲಸೆ ಅಂದರೆ ಏನು? ಜಮೀನನ್ನು ಎಲ್ಲವನ್ನು ಬಿಟ್ಟು ಆ ಕಡೆ ಬಿಟ್ಟು, ಬೇಡ ನಮ್ಗೆ ಯಾವುದು ಬೇಡ, ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಸಾಕು ಅಂಥೇಳಿ ನಮ್ಮ ತಾಯಿಯವರು ನಮ್ಮ ತಂದೆನ ಕರ್ಕೊಂಡು ನಮ್ಮನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದುಬಿಟ್ರು. ಬೆಂಗಳೂರು ಬಂದು ಅಲ್ಲೊಂದು 4-5 ವರ್ಷ ನಮ್ಮನ್ನು ಸಾಕಿದ್ರು. ಕೂಲಿ ಮಾಡ್ಕೊಂಡು ಸಾಕಿದ್ರು ನಮ್ಮನ್ನು. ಸಾಕಿದ ನಂತರ ಹೀಗೆ ಮತ್ತೆ ಬೇರೆ ಓಕೆ ಅಲ್ಲಿರ್ತಕ್ಕಂಥ ಮತ್ತೆ ಅಡ್ಜಸ್ಟ್ಮೆಂಟು ಓಕೆ ಬನ್ನಿ ಅಂತೇನೋ ಕರೆದ್ರು ಅಂತಾನು ಆಯಿತು. ಮತ್ತು ನಾವು ವಾಪಸ್ ಹೋದ್ವಿ. ವಾಪಸ್ ಹೋದ ನಂತರ ಆಯಿತು, SSLC ಮುಗೀತು, PUC ಮುಗೀತು, ಇನ್ನು ಸಾಕು ಓದೋದು ಅಂತೇಳಿ ನಮ್ಮ ತಾತ ಅವರು ಹೇಳಿದ್ರು, ಇನ್ನು ನೀವು ಕೆಲಸ ಮಾಡಿ, ನೀವು ವ್ಯವಸಾಯ ಮಾಡ್ಕೊಂಡು ಹೋಗಿ ಅಂತಂದರು. ನಾನು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅಲ್ಲೇನೋ ಮತ್ತೆ ಬೇರೆ ಏನೋ ಪ್ರಾಬ್ಲಮ್ ಬಂತು. ಹಂಗಾಗಿ ನಾನು ಮತ್ತೆ ನಮ್ಮ ತಾಯಿಗೆ ರಿಕ್ವೆಸ್ಟ್ ಮಾಡಿದೆ, ನೋಡಮ್ಮ, ಈ ಕಷ್ಟ ಹಿಂಗೆ ಇರುತ್ತೆ, ನಾನು ಓದೋದು ಮಾಡ್ತೀನಿ ನೋಡು, ಓದೋದು ಮಾಡಲಾ, ಇನ್ನೂ ಸ್ವಲ್ಪ ಓದಲಾ ಅಂತಂದು.
ಆಯಿತು ನಿನ್ನಿಷ್ಟನಪ್ಪ ಓದಿ ಸ್ವಲ್ಪ ಮಾಡಿ ಅಂತಂದರು. ಮತ್ತು ಆಮೇಲೆ ನಾವು ಕೆಲಸಕ್ಕೆ ಹೋಗೋದನ್ನು ಬಿಟ್ಟು ಮತ್ತೆ ಓದೋದಕ್ಕೆ ಶುರು ಮಾಡಿದ್ವಿ. ಮೇ 14ರಂದು ಸಂಚಾರಕ್ಕೆ ಅಡ್ಡಿಯಾದ ಸ್ಥಳಗಳಲ್ಲಿ ನಗರಸಭೆ ಮತ್ತು ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಅನಧಿಕೃತ ಅಂಗಡಿದಾರರ ಅಂಗಡಿಗಳನ್ನು ತೆರವುಗೊಳಿಸಲು ಬುಧವಾರ ಸಕಲ ಸಿದ್ಧತೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮತ್ತು ಅನಧಿಕೃತ ಅಂಗಡಿದಾರರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಸುಮಾರು 22ಕ್ಕೂ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಿ ಆ ಜಾಗದ ಜವಾಬ್ದಾರಿಯನ್ನು ಸಂಚಾರಿ ಪೊಲೀಸ್ ಠಾಣೆಗೆ ನಗರಸಭೆ ವಹಿಸಿಕೊಡಲಾಯಿತು. ಅನಧಿಕೃತ ಅಂಗಡಿದಾರರು ಮಾತನಾಡಿ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಬಳಿಯಬೇಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ಆಗ್ರಹಿಸಿದರು. ನಗರಸಭೆಯ ಪರಿಸರ ಅಭಿಯಂತರರಾದ ಶಿವರಾಜ್ ಅವರ ನಿರ್ದೇಶನದ ಮೇರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ನಗರಸಭೆ ಕಂದಾಯ ಅಧಿಕಾರಿ RM ವರ್ಣೇಕರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ PSI ಮಹಾಂತೇಶ್ ಕುಮಾರ್ ಮುಂತಾದವರು ಪಾಲ್ಗೊಂಡಿದ್ದರು. ಜಗಳ ಬಂದವ್ ನೀನೇ ಅಲ್ಲ, ಇವ್ನು ನನ್ನ ಪರಿಚಯದವನು. ಇವ್ನ ಅಂಗಡಿ ಅದು. ಈ ಬಡಿಗೆ ತಗೊಂಡಿದ್ದೆ? ಹೌದು. ಯಾಕೆ ಬಡಿಗೆ ಕೊಟ್ಟ? ಅವನಿಗೆ ಕೇಳೋ, ಅವನಿಗೆ ಕೇಳೋ. ಬಡಿಗೆ ತಗೊಂಡು ಬಂದು ನನ್ನ ಕೇಳ್ತಾನೆ ನೀನು. ಯಾವ ಕಾರಣ ಮಾಡ್ತಾ ಇದ್ದಾರೆ? ಅದು ಎಂತ ಸಲ ಗೊತ್ತಿಲ್ಲ. ಕೇಳು, ಅಲ್ಲೇ ಇದ್ದಾರೆ. ಕೇಳು ಕೇಳು ಕೇಳು. ಮೇ 14ರಂದು ಗೋಕರ್ಣ ಪ್ರವಾಸಿ ತಾಣದಲ್ಲಿ ಸಾರ್ವಜನಿಕರ ಮತ್ತು ಪ್ರವಾಸಿಗರ ಸೂಕ್ತ ರಕ್ಷಣೆಗೆ ಮತ್ತು ಇಲ್ಲಿ ಯಾವುದೇ ಅಪರಾಧ ಕ್ರಿಯೆ ನಡೆಯದಂತೆ ತಡೆಗಟ್ಟುವ ಉದ್ದೇಶದಿಂದ ಈ ಹಿಂದೆ ಇದ್ದ ಸಿಸಿ ಕ್ಯಾಮೆರಾ ಜೊತೆ ಇನ್ನೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಸಿ ಡಿಜಿಟಲ್ ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೇಳಿದರು. ಅವರು ಬುಧವಾರ ಗೋಕರ್ಣದಲ್ಲಿ ಸಾರ್ವಜನಿಕರ ಮತ್ತು ಪ್ರವಾಸಿಗರ ಸುರಕ್ಷತೆ ಹಾಗೂ ಜಾಗೃತಿಗಾಗಿ ಪೊಲೀಸ್ ಮಾಹಿತಿ ಕೇಂದ್ರ, ಸಿಸಿ ಕ್ಯಾಮೆರಾಗಳು, ಜಾಗೃತಿ ಫಲಕಗಳು ಹಾಗೂ ಪೊಲೀಸ್ ಚೌಕಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗೋಕರ್ಣವು ನೈಸರ್ಗಿಕ ಕಡಲ ತೀರಗಳು, ಕಡಿಮೆ ಜೀವನದ ವೆಚ್ಚ, ರಮಣೀಯ ಪರಿಸರ ವೈವಿಧ್ಯಮಯವನ್ನು ಹೊಂದಿದ್ದು ಪ್ರವಾಸಿಗರ ನೆಚ್ಚಿನ ಪ್ರವಾಸಿ ತಾಣವಾಗಿದೆ. ಇಲ್ಲಿಗೆ ಪ್ರತಿ ವರ್ಷ 1.5 ಲಕ್ಷ ಪ್ರವಾಸಿಗರು ಆಗಮಿಸುತ್ತಾರೆ ಮತ್ತು 8ರಿಂದ 10 ವಿದೇಶಿಗರು ಪ್ರತಿ ವರ್ಷ ಕಾಯಂ ಆಗಮಿಸುತ್ತಾರೆ. ಇಲ್ಲಿ ಸಾಹಸ ಚಟುವಟಿಕೆ ನಡೆಸಲು ಪ್ರಯತ್ನಿಸಿ ಸಮುದ್ರದಲ್ಲಿ ಮುಳುಗಿ ಸಾವಿಗೀಡಾಗಿರುವ ಪ್ರಕರಣಗಳು ಸಂಭವಿಸುತ್ತಿವೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಾಗೂ ಪ್ರವಾಸಿಗರ ಸುರಕ್ಷಿತ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಿ ಎಚ್ಚರಿಕೆ ನೀಡಲಾಗುವುದು. ಅಪಾಯಕಾರಿ ಸ್ಥಳಗಳಲ್ಲಿ ತೆರಳದಂತೆ 5 ಕಡೆ ಪೊಲೀಸ್ ಚೌಕಿ ವ್ಯವಸ್ಥೆ ಮಾಡಿ ಪ್ರವಾಸಿಗರಿಗೆ ಮಾಹಿತಿ ನೀಡಲಾಗುವುದು ಹಾಗೂ ಪುಣ್ಯಾಶ್ರಮ ಟ್ರಸ್ಟ್ ವತಿಯಿಂದ ಎಲ್ಲ ಬೀಚ್ಗಳಲ್ಲಿ ಆಳವಾದ ಮತ್ತು ಅಪಾಯಕಾರಿ ಸ್ಥಳಗಳಲ್ಲಿ ಸೂಚನಾ ಫಲಕವನ್ನು ಅಳವಡಿಸಲಾಗುತ್ತಿದೆ ಎಂದರು. ಗೋಕರ್ಣಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಹಾಗೂ ಇತರೆ ಪ್ರವಾಸಿಗರಿಗೆ ಪ್ರವಾಸಿ ಸ್ಥಳಗಳ ಬಗ್ಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲು CSR ಅನುದಾನದಡಿ ಪೊಲೀಸ್ ಮಾಹಿತಿ ಕೇಂದ್ರವನ್ನು ತೆರೆಯಲಾಗಿದೆ. ಈ ಕೇಂದ್ರದಲ್ಲಿ ಮೇನ್ ಬೀಚ್, ಓಂ ಬೀಚ್, ಕುಡ್ಲೆ ಬೀಚ್, ತದಡಿ ಬೀಚ್ ಸೇರಿದಂತೆ 33 ಸ್ಥಳಗಳಲ್ಲಿ ಅಳವಡಿಸುವ CCTVಗಳನ್ನು 24x7 ವೀಕ್ಷಣೆ ಮಾಡಲಾಗುವುದು ಹಾಗೂ 3 ತಿಂಗಳ ಡೇಟಾವನ್ನು ಶೇಖರಿಸಿಡಲಾಗುವುದು.
2023-24ನೇ ಸಾಲಿನ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳ್ವೇಕರ್ ಅವರು ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನವನ್ನು ವಿತರಿಸಲಾಯಿತು. ಬುಧವಾರ ನಗರಸಭೆಯ ಆವರಣದಲ್ಲಿ ವಾಹನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಪ್ರತಿ ವಾಹನಕ್ಕೆ 1,10,000 ರೂಪಾಯಿನಂತೆ ಒಟ್ಟು 9 ಜನರಿಗೆ 10 ಲಕ್ಷ ರೂಪಾಯಿ ಅನುದಾನದಲ್ಲಿ ತ್ರಿಚಕ್ರ ವಾಹನವನ್ನು ಫಲಾನುಭವಿಗಳಿಗೆ ವಿತರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಶಾಸಕರಾದ ಗಣಪತಿ ಉಳ್ವೇಕರ್ ಅವರು, ವಿಕಲಚೇತನರು ಸ್ವಾವಲಂಬಿಗಳಾಗಿ ಬದುಕಬೇಕು, ಉದ್ಯೋಗಕ್ಕಾಗಿ ಮತ್ತು ಮತ್ತಿತರ ವ್ಯವಸ್ಥೆಗಳಿಗೆ ಬೇರೆಯವರನ್ನು ಆಶ್ರಯಿಸಬೇಕಾದ ಅನಿವಾರ್ಯತೆ ಇದೆ. ಈ ಕಾರಣಕ್ಕೆ ಅವರ ಬದುಕಿಗೆ ಚೈತನ್ಯ ನೀಡಲು ಮತ್ತು ಉಳಿದವರಿಗಿಂತ ನಾವೇನು ಕಡಿಮೆ ಇಲ್ಲ ಎಂದು ಸಾಧಿಸಿ ತೋರಿಸಲು ಸರ್ಕಾರ ಸಹಕಾರ ನೀಡುತ್ತಿದೆ. ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಕಳೆದ ವರ್ಷ ಸಹ 10 ಜನ ಫಲಾನುಭವಿಗಳಿಗೆ ವಾಹನ ವಿತರಣೆ ಮಾಡಲಾಯಿತು. ಮುಂದಿನ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ವಿಕಲಚೇತನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಲುವಾಗಿ ನನ್ನ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ಲ್ಯಾಪ್ಟಾಪ್, ಕಂಪ್ಯೂಟರ್ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು. ವೇದಿಕೆ ಮೇಲೆ ನಗರಸಭಾಧ್ಯಕ್ಷರು ರವಿರಾಜ್ ಅಂಕೋಲೇಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ, ವಿಕಲಚೇತನ ಕಲ್ಯಾಣಾಧಿಕಾರಿ ರಾಘವೇಂದ್ರ ಭಟ್, ನಗರಸಭೆ ಎಎಇ ಸದಾನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಳಗೊಳ್ಳದ ಕುಟುಂಬಗಳನ್ನು ಗುರುತಿಸಿ ಅಕುಶಲ ಕೆಲಸಕ್ಕಾಗಿ ನೋಂದಾಯಿಸುವ ದೃಷ್ಟಿಯಿಂದ ಹಮ್ಮಿಕೊಂಡ ದುಡಿಯೋಣ ಬಾರೆ ಕಾರ್ಯಕ್ರಮ ನಡೆಸಿ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ಬುಧವಾರ ತಾಲೂಕಿನ ನೆಗ್ಗು ಗ್ರಾಮ ಪಂಚಾಯತ್ನ ಮಳಲಿ ಗ್ರಾಮಸ್ಥರಿಗೆ ನರೇಗಾದಡಿ ಸಿಗುವ ಸವಲತ್ತುಗಳು, ಕೂಲಿಕಾರರ ದಿನಗೂಲಿ 349 ರೂಪಾಯಿನಿಂದ 370ಕ್ಕೆ ಏರಿಕೆಯಾಗಿರುವುದು, ಮಹಿಳಾ ಕೂಲಿಕಾರರ ಭಾಗವಹಿಸುವಿಕೆ ಹೆಚ್ಚಿಸುವುದು, ಕೆಲಸದಲ್ಲಿನ ವಿನಾಯಿತಿ, ಯೋಜನೆಯಡಿ ಸಿಗುವ ಸಹಾಯಧನದ ಬಳಕೆ, ಮಹಿಳೆಯರಿಗೆ ಇರುವ ಸವಲತ್ತುಗಳು, ಎನ್ಎಂಎಂಎಸ್ ಹಾಜರಾತಿ ಇತ್ಯಾದಿ ವಿಷಯಗಳ ಕುರಿತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಮತಾ ಗುಡ್ಡದ ಮನೆ ಹಾಗೂ ಐಇಸಿ ಸಂಯೋಜಕರಾದ ಪೂರ್ಣಿಮಾ ಗೌಡ ಮಾಹಿತಿ ನೀಡಿದರು. ಉದ್ಯೋಗ ಖಾತ್ರಿಯಡಿ ಕೇವಲ ವಸತಿ ಮನೆ, ದನದ ಕೊಟ್ಟಿಗೆ ನಿರ್ಮಾಣ ಮಾತ್ರವಲ್ಲದೆ ತೋಟಗಾರಿಕಾ ಬೆಳೆಗಳಿಗೂ ನೀಡುವ ಸಹಾಯಧನದ ನಿಮ್ಮದಾಗಿಸಿಕೊಳ್ಳಿ ಎಂಬುದನ್ನು ತಿಳಿಸಲಾಯಿತು. ಇನ್ನು ಬಚ್ಚಲುಗುಂಡಿ, ಎರೆಹುಳು ತೊಟ್ಟಿ, ಕುರಿ, ಕೋಳಿ ಶೆಡ್ ಪಡೆಯಬಹುದು ಹಾಗೂ ವರ್ಷದಲ್ಲಿ ಕುಟುಂಬವೊಂದಕ್ಕೆ 100 ದಿನಗಳ ಕೆಲಸ ಖಾತ್ರಿ, ಗಂಡು ಹೆಣ್ಣಿಗೆ ಸಮಾನ ಕೂಲಿ, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ, ಹಿರಿಯ ನಾಗರಿಕರು, ವಿಶೇಷ ಚೇತನರು, ಗರ್ಭಿಣಿ ಬಾಣಂತಿಯರಿಗೆ 50% ಕೆಲಸದಲ್ಲಿ ವಿನಾಯಿತಿ, ಇತರ ವಿಷಯಗಳ ಕುರಿತು ಅರಿವು ಮೂಡಿಸಲಾಯಿತು. ಉದ್ಯೋಗ ಚೀಟಿ ನವೀಕರಣ ಹಾಗೂ ಹೊಸ ಉದ್ಯೋಗ ಚೀಟಿ ಪಡೆಯುವುದು ಸೇರಿದಂತೆ ಉದ್ಯೋಗ ಚೀಟಿಯಲ್ಲಿ ಮರಣ ಹೊಂದಿದವರು ಹಾಗೂ ಮದುವೆಯಾಗಿ ಬೇರೆ ಊರಿಗೆ ಹೋಗಿರುವವರ ಹೆಸರು ರದ್ದು ಮಾಡುವುದು ಕಡ್ಡಾಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು, ಪಂಚಾಯತ್ ಸಿಬ್ಬಂದಿಗಳು, ಮೇಟ್ ಮುಂತಾದವರು ಉಪಸ್ಥಿತರಿದ್ದರು. ಬೆಂಗಳೂರಿನ ಚಂದನವನ ಚಲನಚಿತ್ರ ಕ್ರಿಟಿಕ್ ಅಕಾಡೆಮಿ ನೀಡುವ ಅತ್ಯುತ್ತಮ ಚಲನಚಿತ್ರ, ಸಂಭಾಷಣೆ ನಟಿ ಇನ್ನಿತರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶಿರಸಿ ಮೂಲದ ನ್ಯಾಯವಾದಿ, ಲೇಖಕಿ ಅನುಪಮಾ ಹೆಗಡೆ ಅತ್ಯುತ್ತಮ ಚಿತ್ರಕಥೆಗಾಗಿ ಪ್ರಶಸ್ತಿ ಪಡೆದಿದ್ದಾರೆ. 17 ಸಿನಿಮಾದ ಚಿತ್ರಕಥೆಗೆ ಇವರು ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಈ ಸಿನಿಮಾದ ನಿರ್ದೇಶಕ, ಕಥೆಗಾರ ಪೃಥ್ವಿ ಕೋಣನೂರು ಜೊತೆಗೂಡಿ ಪ್ರಶಸ್ತಿ ಸ್ವೀಕರಿಸಿದರು. ಬೆಂಗಳೂರಿನ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾಗಿರುವ ಅನುಪಮಾ ದಿನೇಶ್ ಹೆಗಡೆ ಅವರು ತಾಲೂಕಿನ ನೀರ್ನಳ್ಳಿಯ ರಘುಪತಿ ಭಟ್ ಹಾಗೂ ಮಹಾದೇವಿ ಭಟ್ ದಂಪತಿಗಳ ಪುತ್ರಿ. ಹುಲೆಮಳಗಿ ಮೂಲದ ದಿನೇಶ್ ಹೆಗಡೆಯವರ ಪತ್ನಿ. ಈ ಸಿನಿಮಾ ಅತ್ಯುತ್ತಮ ಚಲನಚಿತ್ರ ಸಹಿತ ಒಟ್ಟು 4 ಪ್ರಶಸ್ತಿ ಪಡೆದುಕೊಂಡಿದೆ. ಬೆಂಗಳೂರಿನ ಪತ್ರಕರ್ತರು ಆಯ್ಕೆ ಮಾಡಿದ ಬಳಿಕ ಚಂದನವನದ ಅಕಾಡೆಮಿ ನೀಡುವ ಪ್ರಶಸ್ತಿ ಇದಾಗಿದೆ. ಕಾರವಾರದಲ್ಲಿ ನಡೆದ ಎನ್ಸಿಸಿಯ ವಾರ್ಷಿಕ ತರಬೇತಿ ಶಿಬಿರದಲ್ಲಿ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಎನ್ಸಿಸಿ ಕೆಡೆಟ್ಗಳು ಪಾಲ್ಗೊಂಡು ಚಾಂಪಿಯನ್ಶಿಪ್ ತನ್ನದಾಗಿಸಿಕೊಂಡರು. ಉತ್ತಮ ಡ್ರಿಲ್ ಕಂಟಿಂಜೆಂಟ್, ಚಾಂಪಿಯನ್ ಇನ್ಸ್ಟಿಟ್ಯೂಟ್ ಪ್ರಶಸ್ತಿಗಳು ಕೂಡ ಮಹಾವಿದ್ಯಾಲಯಕ್ಕೆ ದೊರಕಿದೆ. ಉತ್ತಮ ಕೆಡೆಟ್ ಪ್ರಶಸ್ತಿ ಜೆಯುಒ ಪವನ್ ನಾಯ್ಕ್ ಮತ್ತು ಜೆಯುಒ ಕೀರ್ತಿ ನಾಯ್ಕ್ ಅವರಿಗೆ ಲಭಿಸಿದೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳ್ಕಂಡ, ಉಪಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್ ಹಾಗೂ ಎಂಇಎಸ್ನ ಪದಾಧಿಕಾರಿಗಳು, ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್, ಎನ್ಸಿಸಿ ಅಧಿಕಾರಿ ರಾಘವೇಂದ್ರ ಹೆಗಡೆ, ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.